ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಕರ್ಣ ಧಾರಾವಾಹಿಯ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಸಂಜಯ್ಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನನ್ನನ್ನು ಇನ್ನು ಮುಂದೆ ಹಿಡಿಯೋರು ಯಾರು ಇಲ್ಲ, ನಾನೇ ರಾಜ್ಯ, ನಾನೇ ಪ್ರಧಾನಿ ಅನ್ನೋ ಒಂದು ಮಟ್ಟದಲ್ಲಿ ಖುಷಿ ಆಗ್ತಾನೆ. ಆ ಖುಷಿಗೆ ಕಾರಣ ಏನು ನೋಡೋಣ ಈ ವಿಡಿಯೋದಲ್ಲಿ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕರ್ಣ ಏನು ಮಾಡ್ತಾರೆ ಅಂತಂದರೆ, ಆಸ್ತಿನೆಲ್ಲ ಸಂಜಯ್ ಹೆಸರಿಗೆ ಹಸ್ತಾಂತರ ಮಾಡಿರ್ತಾರೆ, ಬರೆದಿರ್ತಾರೆ. ಸೊ ಹಾಗಾಗಿ ನನ್ನನ್ನು ಹಿಡಿಯೋರು ಯಾರೂ ಇಲ್ಲ ಅನ್ನೋಷ್ಟು ಖುಷಿ ಪಡ್ತಾ ಇರ್ತಾರೆ. ಅಮ್ಮನಿಗೆ, ಅಜ್ಜಿಗೆ ಫುಲ್ ಟೆನ್ಷನ್ ಆಗಿರುತ್ತೆ. ಯಾಕೆ ಕರ್ಣ ಹೀಗೆ ಮಾಡ್ತಾ ಇದ್ದಾನೆ, ಏನಿದು ಸಂಜಯ್ ಹೆಸರಿಗೆ ಆಸ್ತಿ ಬರೀತಾ ಇದ್ದಾನೆ, ಏನಾಗಿದೆ ಇವನಿಗೆ, ಅಲ್ಲ ಕರ್ಣ ಏನು ಮಾಡ್ತಿದೆಯಾ ನೀನು ಅಂತ ಹೇಳ್ಬಿಟ್ಟು ಎಲ್ರಿಗೂ ಭಯ. ಯಾಕಂದರೆ ಮೊದಲೇ ಈ ಸಂಜಯ್ ಎತ್ತು ತಾಯಿ ಅನ್ನೋದನ್ನು ನೋಡ್ದೇ ಸೊ ಅವಾಚ್ಯ ಶಬ್ದಗಳಿಂದ ಬೈಯೋದಾಗಿರ್ಬೋದು, ತಾಯಿನ ಏನಂತಂದರೆ ಒಂದ್ಸರಿ ಯಾವುದೋ ಬರ್ತ್ಡೇ ದಿನ ತಾಯಿ ಮೂತಿಗೆ ಕೇಕನ್ನು ಹಾಕಿರೋದಾಗಿರ್ಬೋದು, ಇದನ್ನೆಲ್ಲ ನೋಡಿದ್ರೆ ಇಂಥ ಒಬ್ಬ ಮಗ ಬೇಕಾ ಅನ್ನುವಷ್ಟು ಕೋಪ ಬರ್ತಾ ಇರುತ್ತೆ ಪ್ರತಿಯೊಂದು ಹೆಣ್ಮಕ್ಳಿಗೂ. ನೋಡುವಂಥ ಪ್ರತಿಯೊಬ್ಬರಿಗೂ ಆ ಸಂಜಯ್ ಮೇಲೆ ಅಷ್ಟು, ಬಟ್ ಅವು ವೈಯಕ್ತಿಕವಾಗಿ ಚೆನ್ನಾಗಿರ್ಬೋದು, ಬಟ್ ಈ ಸೀರಿಯಲಲ್ಲಿ ಅವನ ಕ್ಯಾರೆಕ್ಟರ್ ನೋಡಿದ್ರೆ ಅಷ್ಟು ಕೋಪ ಬರ್ತಾ ಇರುತ್ತೆ. ಅಂಥದ್ರಲ್ಲಿ ಇಡೀ ಆಸ್ತಿನ ಅವನ ಹೆಸರಿಗೆ ಮಾಡಿಬಿಟ್ರೆ ಹೆಂಗೆ ನಮ್ಮ ಪರಿಸ್ಥಿತಿ, ಇವ್ನು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾನೆ, ಮನೆಯಿಂದ ಆಚೆ ಹಾಕೋದಂತೂ ಪಕ್ಕ ಅಂತ ಹೇಳ್ಬಿಟ್ಟು ಅಜ್ಜಿಗೆ ಮತ್ತು ಅವ್ರ ತಾಯಿಗೆ ತುಂಬ ಟೆನ್ಷನ್ ಆಗಿರುತ್ತೆ. ಸೊ ಕರ್ಣ ಏನೋ ಕೊಡ್ತಾನೆ. ಕೊಟ್ಟ ತಕ್ಷಣ, ವಾವ್ ಕರ್ಣ, ನಿನ್ನ ಜೀವನದಲ್ಲಿ ಇಲ್ಲಿವರೆಗೂ ನೀನು ಮಾಡಿರುವ ದ ಫಸ್ಟ್ ಒಳ್ಳೆ ಕೆಲಸ ಅಂತಂದರೆ, ಗುಡ್ ಜಾಬ್ ಅಂದರೆ ಇದೇ ನೋಡು ಅಂತ ಹೇಳಿ ಪತ್ರ ತೊಗೊಂಡು ಬೀಗ್ತಾ ಇರ್ತಾನೆ. ಡ್ಯಾಡ್, ನೀವು ಮನಸ್ಸು ಬಂದಂಗೆ ಇರ್ಬೋದು, ಹೆಂಗೆ ಬೇಕಾದ್ರೂ ಇರ್ಬೋದು, ನಾನು ಅಷ್ಟೇ, ವಿ ಆರ್ ಫ್ರೀ ಬರ್ಡ್ ಅನ್ನೋ ಥರ ಮಾತಾಡ್ತಾ ಇರ್ತಾರೆ. ಅಪ್ಪನಿಗೂ ಕೂಡ ಎನ್ಕರೇಜ್ ಮಾಡ್ತಾ ಇರ್ತಾನೆ. ಸೊ ತಾನು ಕೂಡ ಫುಲ್ ಖುಷಿಯಾಗಿರ್ತಾನೆ. ಸೊ ನಮ್ಮ ಕರ್ಣ ಅವರು ಒಂದು ಕ್ಯೂಟ್ ಮುಗುಳು ನೆಗೆ ನಗ್ತಾ ನಿಂತ್ಕೊಂಡಿರ್ತಾರೆ. ಕರ್ಣ, ಇನ್ನು ಮುಂದೆ ಈ ಮನೇಲಿ ನಿನ್ನ ಜಾಗ ಇಲ್ಲ, ಗೆಟ್ ಔಟ್ ಅಂತ ಹೇಳ್ತಾನೆ. ವೇಟ್ ರಿಯಾ ಹೇಳ್ತಾನೆ, ರಿಯಾ ನೀನು ಕೂಡ ಅವರೇ ತಾನೇ ನನಗೆ ಬಲವಂತವಾಗಿ, ಅವರಿಂದ ತಾನೇ ನೀನು ಇಷ್ಟೊಂದು ಮೆರಿತಾ ಇರೋದು, ನೀನು ಕೂಡ ಅವ್ರ ಜೊತೆಗೆ ಹೋದ್ರೆ ಗೇಟ್ ಪಾಸ್ ತೊಗೊಂಡು ನಿನ್ನ ಲಗೇಜ್ ತೊಗೊಂಡು ಹೋಗ್ಬೋದು ಅಂತ ಹೇಳ್ತಾನೆ. ಆಗ ಕರ್ಣ ಹೇಳ್ತಾನೆ, ಸಂಜಯ್ ಮೊದಲು ಆ ಪತ್ರವನ್ನು ಓದು ಅಂದ ತಕ್ಷಣ, ಏನೋ ಕರ್ಣ ಇದು, ಇವ್ನು ಹಿಂಗೆ ಮಾತಾಡ್ತಿದ್ದಾನೆ, ನೀನು ನೋಡಿದ್ರೆ ಈ ಮೌನವಾಗಿದೆಯಲ್ಲ ಅಂತ ಹೇಳಿ ಮನೆಯಲ್ಲಿ ಫುಲ್ಲು ಟೆನ್ಷನ್ ಆಗ್ತಾ ಇರ್ತದೆ ಅಮ್ಮ ಅಜ್ಜಿಗೆ. ಆಗ ಕರ್ಣ ಹೇಳ್ತಾನೆ, ಆ ಪತ್ರ ನೋಡ್ತಾನೆ. ಪತ್ರ ನೋಡಿದಾಗ ಪತ್ರದಲ್ಲಿ ಬರೆದಿರ್ತಾರೆ, ನೀನು ಖುಷಿಯಾಗಿರಬೇಕು, ರಿಯಾ ಜೊತೆ ಖುಷಿಯಾಗಿ ಇದ್ದಾಗ ಮಾತ್ರ ಈ ಪತ್ರ ನಿನಗೆ ಸೇರ್ತದ, ಈ ಆಸ್ತಿ ಮೇಲೆ ನಿನಗೆ ಹಕ್ಕು ಬರ್ತದ ಅಂತಕ್ಕಂಥ ಒಂದು ಮಾತನ್ನು ಕರ್ಣ ಹೇಳ್ತಾರೆ. ಆಗ ಫುಲ್ಲು ಶಾಕ್. ಅಣ್ಣ ಏನೋ ಹೇಳ್ತಾರಲ್ಲ, ಕರೆಂಟ್ ಹೊಡೆದಕ್ಕೆ ಹಾಗೆ ಥರ ಅಂತ ಹೇಳ್ತಾರಲ್ಲ, ಹಾಗೆ ಒಟ್ಟಿನಲ್ಲಿ ರಿಯಾನು ಬಿಟ್ಟು ಮನೆಯವ್ರನ್ನೂ ಮನೆಯಿಂದ ಆಚೆ ಹಾಕಿ ಎಲ್ಲ ಹಾಕಿ ನಾನು ಮಾತ್ರ ಮಸ್ತ್ ಮಜಾ ಮಾಡಬೇಕು ಅಂತ ಅಂದ್ಕೊಂಡಿರ್ತಾನೆ. ಬಟ್ ಅದಕ್ಕೆ ಪೊಲೀಸ್ ಸ್ಟಾಪ್ ಆಗ್ತಾರೆ ನಮ್ಮ ಕರ್ಣ ಅವರ ಮಾತು ಕೇಳಿ ಬೆಚ್ಚಿ ಬೀಳ್ತಾರೆ. ಅಪ್ಪ ಮಗ ಅಂತಲೇ ಹೇಳ್ಬೋದು. ರಿಯಾ ಜೊತೆ ನೀನು ಸಂಸಾರ ಮಾಡಬೇಕು, ಅವಳನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಈ ಆಸ್ತಿನ ನಿನಗೆ ಬರೆದು ಕೊಟ್ಟಿರೋದು. ನೀನು ಅವಳನ್ನು ತುಂಬ ಚೆನ್ನಾಗಿ ನೋಡ್ಕೊತೀಯ ಅಂತ ಯಾವಾಗ ಗೊತ್ತಾಗುತ್ತಲ್ಲ, ಆವಾಗ ನಿನಗೆ ಈ ಆಸ್ತಿ ಮೇಲೆ ಹಕ್ಕು ಬರುತ್ತೆ. ಅಂದರೆ ಇದನ್ನು ನೀನು ಯೂಸ್ ಮಾಡ್ಕೊಳ್ಬೋದು, ನೀನು ಖುಷಿ ಪಡ್ಬೋದು, ಅದನ್ನೇ ಹೇಳ್ತಾನಲ್ಲ ನಾನು, ಬಿಂದಾಸ್ ಆಗಿರ್ಬೋದು ಅನ್ನೋ ಒಂದು ಮಾತನ್ನು ಕರ್ಣ ಹೇಳ್ತಾರೆ. ಆಗ ಶಾಕ್ ಆಗುತ್ತೆ ಸಂಜಯ್ಗೆ. ಸೊ ಮತ್ತೆ ಕರ್ಣ ಏನು ಪ್ಲ್ಯಾನ್ ಮಾಡಿರ್ಬೋದು ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್, ಬಾಯ್.